ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಮತಾ ರಾಘವೇಂದ್ರ ವ್ಲಾಗ್ಸ್. ನಾನು ನಿಮ್ಮ ಮಮತಾ ರಾಘವೇಂದ್ರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಒಂದು ಸಣ್ಣ ನರ್ಸರಿಗೆ ಬಂದಿದ್ದೆ. ಅದರದ್ದು ಕ್ಲಿಪ್ಪಿಂಗ್ಸ್ ಜೊತೆಗೆ ನನ್ನ ಡೆಂಗು ಫೀವರ್ ಬಂದಾಗ ನಾನು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂತ ಕೆಲವು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಂದರೆ, ಡೆಂಗು ಫೀವರ್ ಬಂದು ಆ್ಯಂಡಿಸ್ ಅನ್ನೋ ಮಸ್ಕಿಟೋಯಿಂದ ಟ್ರಾನ್ಸ್ಮಿಟ್ ಆಗೋದು. ಆ್ಯಕ್ಚುಲಿ ಅದು ಸ್ಟ್ಯಾಗ್ನೆಂಟ್ ವಾಟರ್ ಇಂದ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಬ್ಯಾಂಗ್ಳೂರಲ್ಲಿ ತುಂಬ ಕೇಸಸ್ ಇದೆ ಡೆಂಗು ಫೀವರ್. ಸೊ ಅದನ್ನು ಹೆಂಗೆ ತಡೆಗಟ್ಟಬೇಕು ಅಂದರೆ, ನಾವು ಫಸ್ಟ್ಲಿ ಬಂದು ಏನಂತಾರೆ, ಹೊರಗಡೆ ಹೋಗೋರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಸ್ವಲ್ಪ ನಮಗೆ ಅದರಿಂದ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ನಾವು ಸ್ನಾನ ಮಾಡೋಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ಆ್ಯಂಟಿಬಾಡೀಸ್ ಆಗಿ ಅದು ವರ್ಕ್ ಮಾಡುತ್ತೆ. ಸೊ ನಾವು ಸ್ನಾನ ಮಾಡುವಾಗ ಒಂದು ಚಿಟಿಕೆ ಅರಿಶಿನ ಯೂಸ್ ಮಾಡಿದ್ರೆ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಡೆಂಗು ಜ್ವರ ಬಂದಿರೋರಿಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಪ್ಲೇಟ್ಲೆಟ್ಸ್ ಕೌಂಟ್ ತುಂಬ ಲೋ ಆಗ್ತಾ ಬರುತ್ತೆ. ಡ್ರಾಸ್ಟಿಕ್ಕಾಗಿ ಇವತ್ತು ಇರೋರಿಗೆ ನಾಳೆ ಇನ್ನೂ ಲೋ ಆಗುತ್ತೆ. ಅದನ್ನು ನಾವು ಕಮ್ಮಿ ಮಾಡಬೇಕು. ಲೋ ಆಗೋಕ್ಕೆ ನಾವು ಇದು ಮಾಡಬಾರ್ದು ಅಂದರೆ ಮತ್ತು ಇಮ್ಯುನಿಟಿ ಪವರ್ ಕಮ್ಮಿ ಆಗಿಬಿಡುತ್ತೆ. ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ ಡೆಂಗು ಜ್ವರ ಬಂದವ್ರಿಗೆ. ಫಸ್ಟ್ಲಿ ಅವರು ಎಕ್ಸಸ್ ಆಫ್ ವಾಟರ್ ತೊಗೊಳ್ಬೇಕು. ಕಾಯಿಸಿ ಆರಿರೋಂಥ ನೀರನ್ನ ಹೆಚ್ಚಾಗಿ ಸೇವಿಸಬೇಕು ಅಂತಾರೆ. ಆವಾಗ ನೀರು ಕುಡಿಯೋಕ್ಕೂ ಆ್ಯಕ್ಚುಲಿ ಆಗೋದಿಲ್ಲ ಆ ಥರ ಪೇಷಂಟ್ಗಳಿಗೆ. ತುಂಬ ಗಂಟಲಲ್ಲಿ ಅನ್ಈಸಿನೆಸ್ ಆ ಥರ ಇರುತ್ತೆ. ಮತ್ತು ORS ಅವಾಗವಾಗ ಆಫ್ ಗ್ಲಾಸಸ್ ಅಷ್ಟು ORS ತೊಗೊತಾನೇ ಇರಬೇಕು. ಮತ್ತು ಇದು ಪಪಾಯ ಎಲೆ ಇದೆಯಲ್ಲ, ಪಪಾಯ ಎಲೆದು ಜ್ಯೂಸನ್ನ ಬೆಳಿಗ್ಗೆ 5 ml ಮತ್ತು ಮಲ್ಗೋಗ 5 ml ತಗೊಳ್ಳೋದ್ರಿಂದ ಪ್ಲೇಟ್ಲೆಟ್ ಕೌಂಟು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಪಪಾಯ ಎಲೆಯಿಂದ ತುಂಬ ಇಂಪ್ರೂವ್ಮೆಂಟ್ ಇದೆ. ಪಪಾಯ ಎಲೆ ಆಗಲ್ಲ ಜ್ಯೂಸ್ ಕುಡಿಯೋಕ್ಕೆ, ಅದು ಕಹಿ ಇರುತ್ತೆ ಅನ್ನೋರು ನಾವು ಬೇಕಂದರೆ ಪಪಾಯ ಹಣ್ಣಿನ ಜ್ಯೂಸ್ ಕೂಡ ಕುಡಿಬೋದು. ಅದರಿಂದಲೂ ತುಂಬ ಉಪಯೋಗ ಆಗುತ್ತೆ ನಮಗೆ. ಮತ್ತು ಥರ್ಡ್ಲಿ ಆಮ್ಲ ಜ್ಯೂಸು ತೊಗೊಳ್ಬೋದು. ಅದು ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್, ಕೊಲೆಸ್ಟ್ರಾಲ್ ಪ್ರತಿಯೊಂದೂ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ ಆ ಟೈಮಲ್ಲಿ. ಮತ್ತು ಕಿವಿ ಫ್ರೂಟ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಡೆಂಗು ಇರೋರಿಗೆ. ಕಿವಿ ಫ್ರೂಟ್ಗೆ ನಾವು ಕಟ್ ಮಾಡ್ಕೊಂಡು ಕಿವಿ ಫ್ರೂಟ್ನ ತೊಗೊಳ್ಳೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಪ್ಲೇಟ್ಲೆಟ್ಸ್ ಕೌಂಟು ನ್ಯಾಚುರಲ್ ಆಗಿ ನಮ್ಮ ಬಾಡಿಲಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಮಜ್ಜಿಗೆ ನಮಗೆ ಆ್ಯಕ್ಚುಲಿ ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ ಮತ್ತು ಡೈಜೆಷನ್ ಪವರ್ ಕಮ್ಮಿ ಆಗಿರುತ್ತೆ. ಯೂಶ್ವಲಿ ಡೈಜೆಷನ್ ಪವರ್ ತುಂಬ ಲೋ ಆಗಿರುತ್ತೆ ಈ ಡೆಂಗು ಪೇಷಂಟ್ಸ್ಗಳಿಗೆ. ಜೀರ್ಣಶಕ್ತಿನೇ ಆಗೋದಿಲ್ಲ ಅಷ್ಟು ಬೇಗ. ಇಂಟೆಸ್ಟೈನ್ ಎಲ್ಲನೂ ಎಫೆಕ್ಟ್ ಆಗಿರುತ್ತೆ. ಸೊ ಅದರಿಂದ ಮಜ್ಜಿಗೆ ಅಂದರೆ ಬಟರ್ ಮಿಲ್ಕ್, ಅದನ್ನು ನಾವು ಕುಡಿಯೋದ್ರಿಂದ ಸ್ವಲ್ಪ ಶುಂಠಿ ಪುದೀನ ಹಾಕ್ಕೊಂಡು ಅದನ್ನು ಕುಡಿಯೋದ್ರಿಂದ, ಮಸಾಲೆ ಮಜ್ಜಿಗೆ ಕುಡಿಯೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಆದ್ದರಿಂದ ಈ ರೀತಿ ನಾವು ಡೆಂಗು ಪೇಷಂಟ್ ಇರೋರಿಗೆ ಈ ರೀತಿ ನಾವು ಕುಡಿಯೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮತ್ತು ಹಿಮೋಗ್ಲೋಬಿನ್ ಕಂಟೆಂಟ್ ಪ್ರತಿಯೊಂದು ಇಂಪ್ರೂವ್ ಆಗಿ ಏನೂ ಪ್ರಾಬ್ಲಮ್ ಇರಲಿಲ್ಲ, ತುಂಬ ನಾವು ಆರೋಗ್ಯವಾಗಿರ್ತೀವಿ ಅಂತ ಹೇಳ್ಬೋದು. ಮತ್ತು ನಾನು ಈ ನರ್ಸರಿಲಿ ಅನೇಕ ರೀತಿ ಮನಿ ಪ್ಲ್ಯಾಂಟ್ಸ್ ನೋಡ್ಬೋದು, ಫ್ಲವರಿಂಗ್ ಪ್ಲ್ಯಾಂಟ್ಸ್ಗಳು ನೋಡ್ಬೋದು ನೀವು. ತುಂಬ ಇಲ್ಲಿ ಚೆನ್ನಾಗಿರುತ್ತೆ ಫ್ಲವರ್ ಪ್ಲ್ಯಾಂಟ್ಸ್ಗಳು, ಹೈಬಿಸ್ಕಸ್ಸು ಮತ್ತು ಏನಂತಾರೆ ಈ ಲಿಲ್ಲಿ, ವೈಟ್ ಲಿಲ್ಲಿ. ಮತ್ತು ನೋಡಿ, ಅದು ವೈಟ್ ಲಿಲ್ಲಿ ಆ್ಯಕ್ಚುಲಿ ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ದೊಡ್ಡ ನರ್ಸರಿ ಅಂತ ಹೇಳ್ಬೋದು. ಮತ್ತು ಒಳ್ಳೊಳ್ಳೆ ವಾಸ್ತು ಪ್ಲ್ಯಾಂಟ್ಸ್ಗಳು ಇರುತ್ತೆ. ಈಗ ನಾನು ನಿಮಗೆ ಬ್ರೆಡ್ಡಲ್ಲಿ ಒಂದು ಸ್ಪೆಷಲ್ ಆಗಿರೋಂಥ ಬ್ರೆಡ್ ರಸಮಲೈ ಅಂತ ಒಂದು ಸ್ವೀಟ್ನ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡ್ಕೊಂಬರೋಣ. ಇದಕ್ಕೆ ಬ್ರೆಡ್ ಬೇಕು, 1 ಗ್ಲಾಸ್ ಆಫ್ ಮಿಲ್ಕ್ ಬೇಕು, ಬ್ರೆಡ್ ಸ್ಲೈಸಸ್ ಬೇಕು, 1 ಗ್ಲಾಸ್ ಆಫ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮ್ ಬೇಕು ನಮಗೆ. ಫ್ರೆಶ್ ಕ್ರೀಮ್, ಫ್ರೆಶ್ ಆಗಿರೋಂಥ ಕ್ರೀಮು ಯಾವುದಾದ್ರೂ ಬ್ರ್ಯಾಂಡ್ ತೊಗೊಬೋದು. ಮತ್ತು ಹಾಲು ಪೌಡರ್, ಮಿಲ್ಕ್ ಪೌಡರ್ ಬೇಕು, 2 to 3 ಸ್ಪೂನ್ಸ್ ಮಿಲ್ಕ್ ಪೌಡರ್. ಮತ್ತು ಶುಗರ್ ಪೌಡರ್ ಬೇಕು. ಶುಗರ್ನ ನೀಟಾಗಿ ಪೌಡರ್ ಮಾಡ್ಕೊಂಡಿರಬೇಕು. ಶುಗರ್ ಪೌಡರ್ ಮತ್ತು ಕೋಕೋನಟ್, ಡೆಸಿಗೇಟೆಡ್ ಕೋಕೋನಟ್ ಆದರೂ ಯೂಸ್ ಮಾಡ್ಬೋದು, ಕೋಕೋನಟ್ ಪೌಡರ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಕೊಬ್ಬರಿ
ಕೊಬ್ಬರಿ ತುರಿನೂ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ಮತ್ತು ಬಾದಾಮಿ ಮಿಲ್ಕ್ ಪೌಡರ್ ಬೇಕು. ಇದು 2 ಪ್ಯಾಕೆಟ್ಸ್ ಬೇಕು, ನಾನು ಯೂಸ್ ಮಾಡಿದ್ದೀನಿ. ಫಸ್ಟ್ಲಿ ನಾವು ಏನು ಮಾಡಬೇಕು ಅಂದರೆ, ಫಸ್ಟು ನಾವು ಬ್ರೆಡ್ನ ರೌಂಡಾಗಿ ಸ್ಲೈಸ್ ಮಾಡ್ಕೊಳ್ಬೇಕು ನೀಟಾಗಿ. ಗ್ಲಾಸು, ನಾನು ಇಲ್ಲಿ ಗ್ಲಾಸ್ ಯೂಸ್ ಮಾಡ್ತಿದ್ದೀನಿ, ರೌಂಡ್ ಆಗಿರೋಂಥ ಗ್ಲಾಸ್ ಯೂಸ್ ಮಾಡ್ಬೋದು. ನಿಮಗೆ ಮೋಲ್ಡ್ ಇದೆ ಅಂದರೆ ಮೋಲ್ಡಲ್ಲಿ ಕೂಡ ನೀವು ರೌಂಡಾಗಿ ಕಟ್ ಮಾಡ್ಕೊಬೋದು. ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನಮ್ಮ ಎಡ್ಜಸ್ ಎಲ್ಲ ರಿಮೂವ್ ಮಾಡ್ಕೊಳ್ಬೇಕು. ಅದು ಶೇಪ್ ನೀಟಾಗಿ ಬಂದರೆ ನಮಗೆ ಸ್ವೀಟ್ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು, ನೀಟಾಗಿ ನೀವು ಕಟ್ ಮಾಡ್ಕೊಂಡು ಎಲ್ಲ ತೆಗೆದಿಟ್ಕೊಳ್ಳಿ. ಸೈಡ್ಸ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಇದನ್ನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಬೇಕು. ಎಡ್ಜಸ್ ನೀವು ಬೇಕಾದ್ರೆ ಅದನ್ನು ವೇಸ್ಟ್ ಮಾಡಲಿಲ್ಲ, ನೀವು ಬೇಕಾದ್ರೆ ಬ್ರೆಡ್ ಕ್ರಮ್ಸ್ ಕೂಡ ಅದರ ಡ್ರೈ ರೋಸ್ಟ್ ಮಾಡ್ಕೊಂಡು ಬ್ರೆಡ್ ಕ್ರಮ್ಸ್ ಆಗಿ ನಾವು ಯಾವುದಾದ್ರೂ ಬೇರೆ ಡಿಶ್ಗೆ ಯೂಸ್ ಮಾಡ್ಕೊಬೋದು. ಈ ರೀತಿ ಕಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಳ್ಬೇಕು. ನಮಗೆ 1 ಸ್ವೀಟ್ಗೆ 2 ಸ್ಲೈಸಸ್ ಯೂಸ್ ಮಾಡ್ತೀವಿ. ಆ ರೀತಿ ಪೇರ್ ಸ್ಲೈಸಸ್ ಈ ರೀತಿ ರೆಡಿ ಮಾಡ್ಕೊಬೇಕು. 1 ಸ್ವೀಟ್ಗೆ ನಮಗೆ 2 ಪೀಸಸ್ ಅಟ್ ಅ ಟೈಮ್ ಯೂಸ್ ಮಾಡ್ತೀನಿ. ನೋಡಿ, ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಇವಾಗ ನೀಟಾಗಿ ಒಂದು ರೀತಿ ನಾವು ರೆಡಿ ಮಾಡ್ಕೊಬೇಕು. ಬಾಟರ್ ಥರ, ಕ್ರೀಮ್ ಥರ. ಫ್ರೆಶ್ ಕ್ರೀಮ್ನ ನೀಟಾಗಿ ಈ ರೀತಿ ಕ್ರಷ್ ಮಾಡ್ಕೊಂಡು ಇದಕ್ಕೆ ನಾವು ಮಿಲ್ಕ್ ಪೌಡರ್ ಆ್ಯಡ್ ಮಾಡಬೇಕು. ಮಿಲ್ಕ್ ಪೌಡರ್ ಮತ್ತು ಶುಗರ್ ಪೌಡರ್ ನಿಮ್ಮ ಸ್ವೀಟ್ ತಕ್ಕಂತೆ ನೀವು ಆ್ಯಡ್ ಮಾಡ್ಕೊಬೋದು. ಶುಗರ್ ಜಾಸ್ತಿ ತೊಗೊತೀರಾ ಅಂದರೆ ಇನ್ನೊಂದು ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಕೊಳ್ಳಿ. ಶುಗರ್ ಮೀಡಿಯಮ್ ಆಗಬೇಕು ಅಂತ ಅಂದರೆ ನೀವು ಸ್ವಲ್ಪ ತೊಗೊಳ್ಳಿ. ಯಾಕಂದರೆ ಮಿಲ್ಕ್ ಪೌಡರಲ್ಲಿ ಕೂಡ ಶುಗರ್ ಕಂಟೆಂಟ್ ಇರುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕ್ವಾಂಟಿಟಿ ನೀವು ತೊಗೊಳ್ಳಿ. ನಾನಿವಾಗ ಶುಗರ್ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಆಗುತ್ತೆ. ಇದಕ್ಕೆ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಪೌಡರ್ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಯೂನಿಫಾರ್ಮ್ ಆಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು, ನಿಮಗೆ ಏನು ಸ್ವೀಟ್ ಇನ್ನೂ ಬೇಕು ಅನಿಸಿದ್ರೆ ಸ್ವೀಟ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊತ ಲಿಕ್ವಿಡ್ ಕನ್ಸಿಸ್ಟೆನ್ಸಿ, ಪೋರಿಂಗ್ ಕನ್ಸಿಸ್ಟೆನ್ಸಿಲಿ ಆಗುತ್ತೆ. ನಿಮಗೆ ಇನ್ನೂ ಗಟ್ಟಿನೇ ಇದೆ ಅಂದರೆ ಇದಕ್ಕೆ ಸ್ವಲ್ಪ ಹಾಲು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿ ಕ್ರೀಮಿ ಕನ್ಸಿಸ್ಟೆನ್ಸಿ ಆಗಿರಬೇಕು. ಇದಕ್ಕೆ ನಾನು ಮಿಲ್ಕ್ ಪೌಡರ್, ಶುಗರ್ ಪೌಡರ್ ಮತ್ತು ಫ್ರೆಶ್ ಕ್ರೀಮ್ ಯೂಸ್ ಮಾಡಿದ್ದೀನಿ. ಇವಾಗ ಹಾಲು ತೊಗೊಂಡಿದ್ವಲ್ಲ ಅದನ್ನ ಒಂದು ಕಪ್ಗೆ ಹಾಕ್ಕೊಂಡು ಈ ರೀತಿ ಬಾದಾಮಿ ಪೌಡರ್ನ ನೀಟಾಗಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಏನೇ ನೀವು ಮಾಡ್ಕೊಂಡು ಬೇಕಾದ್ರೆ ಡಿಪ್ ಮಾಡ್ಕೊಬೋದು. ನಾನು ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಯೂಸ್ ಮಾಡ್ತಿದ್ದೀನಿ. ಅದು ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಬೋದು. ಇಲ್ಲ ಬೇಕಾದ್ರೆ ಈ ಟೈಮಲ್ಲಿ ಬೇಕಾದ್ರೆ ನೀವು ಯೆಲ್ಲೋ ಕಲರ್ ಕೂಡ, ಆರ್ಟಿಫಿಷಿಯಲ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನಾನು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ. ಇನ್ಸ್ಟೆಡ್ ನಾನು ಅರಿಶಿಣದ ಪುಡಿ ಆ್ಯಡ್ ಮಾಡಿದ್ದೀನಿ. 1-2 ಚಿಟಿಕೆ ಅರಿಶಿಣದ ಪುಡಿ ಆ್ಯಡ್ ಮಾಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ, ಬ್ರೆಡ್ ಪೀಸಸ್ನ ಇದಕ್ಕೆ ಡಿಪ್ ಮಾಡಿ ನೀಟಾಗಿ ಸ್ಕ್ವೀಸ್ ಮಾಡ್ಕೊಳ್ಬೇಕು. ನಾವು ನೀಟಾಗಿ ಸ್ಕ್ವೀಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಯಾಕಂದರೆ ಅದು ಬ್ರೆಡ್ ಇರೋದ್ರಿಂದ ಸಾಫ್ಟಾಗಿ ಟೇರ್ ಆಗೋದು ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ನಾವು ಇದು ಮಾಡ್ಕೊಂಡು ಇವಾಗ ನಾವು ಯಾವ ಕ್ರೀಮ್ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅದನ್ನು ಮಧ್ಯದಲ್ಲಿ ಈ ರೀತಿ ಆ್ಯಡ್ ಮಾಡ್ತಿದ್ದೀವಿ. ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ಇಟ್ಟು ಈ ಥರ ಬ್ರೆಡ್ ಸ್ಲೈಸ್ ಇಡಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮಗೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇದ್ದಾಗ ಸಡನ್ನಾಗಿ ಈ ರೀತಿ ಸ್ವೀಟ್ ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಬೇಗ ಏನೇ ಗ್ಯಾಸ್ ಸಹಾಯ ಇಲ್ದಿಲ್ಲ ನಾವು ಬ್ರೆಡ್ಡು, ಮಿಲ್ಕ್ ಪೌಡರ್ ಮತ್ತು ಫ್ರೆಶ್ ಕ್ರೀಮ್ ಇದ್ದರೆ ಈ ರೀತಿ ನಾವು ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿ ಸೈಡ್ಸಲ್ಲಿ ಕೂಡ ನಾನು ಸ್ವಲ್ಪನೇ ಈ ರೀತಿ ಅಪ್ಲೈ ಮಾಡ್ತಿದ್ದೀನಿ. ಸೈಡ್ಸಲ್ಲಿ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಂಡು ನೋಡಿ, ಕೋಕೋನಟ್ ಪೌಡರ್ ಇದೆಯಲ್ಲ ಅದ್ರ ಜೊತೆ ಈ ಥರ ಡಿಪ್ ಮಾಡಬೇಕು. ಲಾಸ್ಟಲ್ಲಿ ನೀಟಾಗಿ ಕೋಕೋನಟ್ ಪೌಡರ್ ಆದರೂ ಯೂಸ್ ಮಾಡ್ಬೋದು, ಕೊಬ್ಬರಿ ತುರಿ ಆದರೂ ಯೂಸ್ ಮಾಡ್ಬೋದು, ಡೆಸಿಗ್ನೇಟೆಡ್ ಕೋಕೋನಟ್ ಪೌಡರ್ ಆದರೂ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೊಬೋದು. ನೋಡಿ,
ಇವಾಗ ನಮ್ಮ ಬ್ರೆಡ್ ರಸಮಲೈ ರೆಸಿಪಿ ರೆಡಿ ಆಗಿದೆ, ಟೇಸ್ಟಿಯಾಗಿ ಆಗಿದೆ. ತುಂಬಾ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ಚಾನೆಲ್. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.